ನಾನು ಈ ಚಾನೆಲ್ ಶುರು ಮಾಡಿದಾಗ್ಲಿಂದ ನನಗೆ ಸಿಕ್ಕಾಪಟ್ಟೆ ಕ್ವೆರೀಸ್ ಬರ್ತಿದೆ. ಏರ್ ಹೋಸ್ಟೆಸ್ ಆಗಕ್ಕೆ ಏನೇನ್ ಬರ್ಬೇಕು, ಏನೇನ್ ಮಾಡ್ಬೇಕು, ಇನ್ಸ್ಟಿಟ್ಯೂಟ್ ಜಾಯಿನ್ ಆಗ್ಬೇಕಾ ಬೇಡವಾ ಅಂತ. ಫಸ್ಟ್ ಆಫ್ ಆಲ್, ನೀವು ಇಂಡಿಯಾದಲ್ಲಿ ಕ್ಯಾಬಿನ್ ಕ್ರೂ ಅಥವಾ ಏರ್ ಹೋಸ್ಟೆಸ್ ಆಗ್ಬೇಕಂದ್ರೆ ನೀವು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಫ್ಲೂಯೆಂಟ್ ಇರಬೇಕು. ಸೆಕೆಂಡ್ ಒನ್, ನಿಮ್ಮ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಇರಲೇಬೇಕು. ದಿಸ್ ಇಸ್ ಮ್ಯಾಂಡೇಟರಿ. ಥರ್ಡ್ ಒನ್, ಮಿನಿಮಮ್ ಹೈಟ್ ರಿಕ್ವೈರ್ಮೆಂಟ್ ಬಂದು 155 ಸೆಂಟಿಮೀಟರ್ಸ್ ಫಾರ್ ಗರ್ಲ್ಸ್. ಬಾಯ್ಸ್ ಗೆ ಒನ್ ಏರ್ಲೈನ್ ಇಂದ ಇನ್ನೊಂದು ಏರ್ಲೈನ್ ಗೆ ಡಿಫರ್ ಆಗುತ್ತೆ. ಅಂಡ್ ನಿಮ್ಮ ವೇಟ್ ಹೈಟ್ ಪ್ರಕಾರ ಇರಬೇಕು, ವಿಚ್ ಇಸ್ BMI, ಬಾಡಿ ಮಾಸ್ ಇಂಡೆಕ್ಸ್. ಇದನ್ನ ನೀವು ಗೂಗಲ್ ಅಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ನಿಮ್ಮ ಐ ಸೈಟ್ ಬಂದು 6/6 ಇರಬೇಕು. ಅಕಸ್ಮಾತ್ ನೀವು ಲೆನ್ಸ್ ಹಾಕೊಳ್ತೀರಾ ಅಂದ್ರೂ ಪರವಾಗಿಲ್ಲ. ಲೆನ್ಸ್ ಹಾಕದ್ಮೇಲೆ ನಿಮ್ಮ ಐ ಸೈಟ್ 6/6 ಇರೋದು ಮ್ಯಾಂಡೇಟರಿ. ಇನ್ನೊಂದು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶ್ಚನ್ ಏನಂದ್ರೆ, ನಾವು ಇನ್ಸ್ಟಿಟ್ಯೂಷನ್ ಜಾಯಿನ್ ಆಗ್ಬೇಕಾ ಬೇಡವಾ ಅಂತ. ನೋಡಿ, ಕ್ಯಾಬಿನ್ ಕ್ರೂ ಇಂಟರ್ವ್ಯೂ ನಲ್ಲಿ ಮೇನ್ ಆಗಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ನಿಮಗೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಸ್ಟ್ರಾಂಗ್ ಇದೆ, ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು. ಬಟ್ ನಿಮ್ಗೆ 18 ಇಯರ್ಸ್ ಕಂಪ್ಲೀಟ್ ಆಗೇ ಇರಬೇಕು.